ಯುವಕರಿಗೆ ಉದ್ಯೋಗ, ರೈತರಿಗೆ ತಂತ್ರಜ್ಞಾನ, ಕೃಷಿಗೆ ಹೊಸ ದಿಕ್ಕು ಎಂಬ ಶೀರ್ಷಿಕೆ ಅಡಿ ಪುಣ್ಯಕೋಟಿ ಫಾರ್ಮಾ ಪ್ರೊಡ್ಯೂಸರ್ ಕಂಪನಿ ವತಿಯಿಂದ ಡ್ರೋನ್ ಪೈಲಟ್ಗಳನ್ನ ನೇಮಕ ಮಾಡುವ ಮಹತ್ವದ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಆನಂದ್ ಬಿರಾದರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪುಣ್ಯಕೋಟಿ ರೈತ ಉತ್ಪಾದನಾ ಸಂಸ್ಥೆ, ಕಮಲ್ ನಗರ್ ಹಾಗೂ ದೇವಿಶ್ರೀ ಅಗ್ರಿಗೇಟ್ ಪ್ರೈವೇಟ್ ಲಿಮಿಟೆಡ್ ಹೈದರಾಬಾದ್ ಅವರ ಸಂಯೋಗದಲ್ಲಿ ಕಲ್ಯಾಣ ಕರ್ನಾಟಕದ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು ಹಾಗೂ ವಿಜಯಪುರ ಜಿಲ್ಲೆಗಳ ಪ್ರತಿಯೊಂದು ಹೋಬಳಿಯಲ್ಲಿ ಡ್ರೋನ್ ಪೈಲಟ್ಗಳನ್ನು ನೇಮಕ ಮಾಡುವ ಮಹತ್ವದ ಯೋಜನೆಯನ್ನು ಆಗಸ್ಟ್ 14ರಂದು ಹಮ್ಮಿಕೊಳ್ಳಲಾಗಿದೆ. ನೇಮಕಾತಿ ಸಂದರ್ಶನ ಬೆಳಗ್ಗೆ 11ರಿಂದ 5 ಗಂಟೆವರೆಗೂ ಇರುತ್ತದೆ. ಕೇಂದ್ರ ಬಸ್ ನಿಲ್ದಾಣದ ಹತ್ತಿರ ಇರುವ ಜಮಾದಾರ್ ಕಾಂಪ್ಲೆಕ್ಸ್ನಲ್ಲಿ ಈ ಸಂದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಇನ್ಪುಟ್ ಬಿಸ್ನೆಸ್ಸು, ಔಟ್ಪುಟ್ ಬಿಸ್ನೆಸ್ ಮಾಡ್ತೀವಿ. ಅದೇ ರೀತಿ ಏನಪ್ಪ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋ ಸಲುವಾಗಿ ನಮ್ಮೊಂದು ಕಂಪ್ನಿ ಏನಪ್ಪ ಅಂತಂದ್ರೆ ದೇವಿಶ್ರೀ ಅಗ್ರಿಟೆಕ್ ಹೈದರಾಬಾದ್ ಇವ್ರ ಜೊತೆ ಕೊಲಾಬ್ರೇಷನ್ ಆಗಿ ನಮ್ಮ ಕಲ್ಯಾಣ ಕನ್ನಡದ ಒಂದು 4 ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡಿಕೊಂಡು ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಆಮೇಲೆ ಬಿಜಾಪುರ ಈ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಒಂದು ಡ್ರೋನ್ ರೈತರೇನಪ್ಪ ಅಂತಂದ್ರೆ ಇದು ಮಾಡಬೇಕಾಯಿತು, ಕೃಷಿಯಲ್ಲಿ ತಂತ್ರಜ್ಞಾನ ಅಳವಡಿಸ್ಕೋಬೇಕು. ಅದ್ರ ಜೊತೆ ಏನಪ್ಪ ಅಂತಂದ್ರೆ ಅದ್ರ ಜೊತೆ ಕಡಿಮೆ ಸಮಯದಾಗ ಅವರು ಸ್ಪ್ರೇ ಮಾಡಬೇಕು, ಕರೆಕ್ಟಾಗಿ ಸ್ಪ್ರೇ ಮಾಡಿ, ಇನ್ಫಾರ್ಮೇಟಿವ್ ಸ್ಪ್ರೇ ಮಾಡಬೇಕು. ಆಳುಗಳು ಲೇಬರ್ ಸಿಗ್ತಾ ಇಲ್ಲ. ಹೀಗಾಗಿ ನಾವು ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಕ್ಕಂತ ಉದ್ದೇಶ ಇಟ್ಟುಕೊಂಡು ಏನು ಮಾಡ್ತಾಯಿದ್ದಾರೆ ಅಂದ್ರೆ ಲೋನ್ ನಾವೇ ಮಾಡಿಸ್ತೀವಿ ಮತ್ತು ಸ್ಯಾಲ್ರಿ ಕೊಡ್ತೀವಿ, ಆ ಕಂತು ನಾವೇ ಕಟ್ತೀವಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವೊಂದು ಪ್ರಾರಂಭ ಮಾಡೀವಿ. ಇಲ್ಲ ಅಂತಂದ್ರೆ ಅವರೇ ಲೋನ್ ತೊಗೊಂಡು ಅವರೇ ಅನ್ಎಂಪ್ಲಾಯ್ಮೆಂಟ್ ನಾವೇ ಯಾಕೆ ಸರ್ ಮಾಡಮಿ, ನಾವೇ ಮಾಡ್ತೀವಿ, ನಮಗೆ ಲೋನ್ ಇಸ್ಕೊಡೋದು, ಆ ಲೋನ್ ಇಸ್ಕೊಡೋದು. ಇಲ್ಲ ನಮ್ಮ ಕೆಲ ಹುಡುಗರಿಗೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇರ್ತದೆ. ಅಂಥ ಸಮಯದಾಗ ಏನಪ್ಪ ಅಂತಂದ್ರೆ ನಾವು ಅವ್ರಿಗೆ ಕಂಪ್ನಿ ವತಿಯಿಂದ ವಂತಿಗೆ ನಾವೇ ಕಟ್ಟಿ, ಅವ್ರ ಸಾಲದ ಕಂತು ನಾವೇ ಕಟ್ಟಿ, ಅವ್ರಿಗೆ ಒಂದು ತಿಂಗಳಿಗೆ ಒಂದು 25,000 ರೂಪಾಯಿ ಸಂಬಳ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡೀವಿ. ಒಂದು 4 ಹಂಗೆ ಬಂತಂದ್ರೆ 5,000 ಎಕರೆ ಆಗತಕ್ಕ ನಮ್ಮ ಜೊತೆ ಇದ್ದು ಉಳಿದ ನಂತರ ಆ ಡ್ರೋನ್ನ ಕಂಪ್ನಿ ವತಿ ಅವರಿಗೆ ಫ್ರೀ ಬಿಟ್ಟು ಕೊಡ್ತೀವಿ. ಸೊ ಅವ್ರದ್ದು ಸಸ್ಟೈನ್ ಆಗ್ತಾರೆ. ಸಸ್ಟೈನ್ ಆಗೋದ್ರಿಂದ ಇದರಿಂದ ರೈತರಿಗೂ ಅನುಕೂಲ ಆಗುತ್ತೆ. ಅದೇ ರೀತಿ ನಾವು 4 ಜನರಿಗೆ ಉದ್ಯೋಗ ಕೊಟ್ಟಂಗೆ ಆಗುತ್ತೆ. ಈ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಪತ್ರಿಕೆ ಖರೀದಿ ಉದ್ದೇಶ ಅಷ್ಟೇ. ಬ್ಯಾಟ್ರಿ ಕೊಡ್ತೀವಿ. 3 ಸೆಟ್ ಬ್ಯಾಟ್ರಿದಾಗ 1 ಸೆಟ್ ಬ್ಯಾಟ್ರಿದಾಗ 5 ಎಕರೆ ಆಗುತ್ತೆ. ಅಂದ್ರೆ ಒಂದು ಸೈಕಲ್ದಾಗ 300 ಎಕರೆ ಆಗುತ್ತೆ. 300 ಅಂದ್ರೆ 1500 ಎಕರೆ ಆಗುತ್ತೆ ಒಂದು ಬ್ಯಾಟ್ರಿ. ಸೊ ಟೋಟಲ 4,500 ಎಕರೆ ಆಗುತ್ತೆ. ಆ 4,500 ಎಕರೆ ಒಂದು ಸೀಸನ್ದಾಗ ಅಟ್ಲೀಸ್ಟ್ ಒಂದು 3,000 ಎಕರೆ ಆದ್ರೂ ತಿಂಗಳಿಗೆ 600 ಎಕರೆ ಆದ್ರೂ 3 ತಿಂಗಳು 1,200 ಎಕರೆ 2,000 ಎಕರೆ ಆಗುತ್ತೆ. 2 ಸೀಸನ್ದಾಗ ಆಲ್ಮೋಸ್ಟ್ ಅಲ್ಲ 5,000 ಎಕರೆ ಕಂಪ್ಲೀಟ್ ಆಗುತ್ತೆ. ಆ 5,000 ಎಕರೆ ಕಂಪ್ಲೀಟ್ ಆದ್ರಿಂದ ಅವ್ರು ಪ್ರತಿ ತಿಂಗಳು 20,000 ಕೊಡ್ತು. ಅದ್ರ ಜೊತೆ ಕಂಟಿನ್ಯೂಸ್ ಅವ್ರಿಗೆ ಸಂಬಳ ಕೊಡೋದನ್ನು ವ್ಯವಸ್ಥೆ ಮಾಡ್ತು. ಬೇರೆ ಬೇರೆ ಸಂಸ್ಥೆಗಳ ಜೊತೆಗೂಡಿ, ಅಂದ್ರೆ ಇದು ಒಂದೇ ಅಂತಲ್ಲ, ಡ್ರೋಣದ ಒಂದೇ ಅಂತಲ್ಲ, ಮತ್ತು ಇನ್ನಿತರ ಸಂಸ್ಥೆಗಳು ಆ ಸಂಸ್ಥೆಗಳನ್ನ ಕೂಡಿ ಕಸ್ಟಮರ್ ಸರ್ವಿಸ್ ಸೆಂಟರ್ ಆ CSR ಫಂಡ್ನಾಗ ಅವ್ರಿಗೊಂದು 200 ಜನ ರೈತರು ಒಂದು ಕಡೆ ಅಸೆಂಬಲ್ ಆದ್ರೆ ಒಂದು ಕ್ಲಸ್ಟರ್ ಮಾಡಿ ಅವ್ರಿಗೆ ನಾವೇನಪ್ಪ ಅಂದ್ರೆ ರೈತರಿಗೆ ಟ್ಯಾಕ್ಟ್ರ ಗಳೆ ಹೊಡೋದು ಮಷೀನ್, ನೇಗಿಲ ರಾಶಿ ಮಷೀನ್ ಇವೆಲ್ಲ ಕೊಡ್ತೀವಿ. ಬಟ್ ರೈತರೇನಪ್ಪ ಅಂದ್ರೆ ಅಲ್ಲಿ ಕೇವಲ ಚಾರ್ಜ್ ಯಾವ್ದು ಕೊಡ್ಬೇಕಂತಂದ್ರೆ ಫ್ಯೂಲ್ ಅಷ್ಟೇ ಚಾರ್ಜ್ ಕೊಡಬೇಕು, ಉಳಿದಿದ್ದೆಲ್ಲ ಬೇರೆ ರೆಂಟ್ ಕೊಡೋಪ್ಲೆ ಅವಶ್ಯಕತೆ ಇಲ್ಲ. ಇಂಥ ಬೇರೆ ಬೇರೆ ಕಂಪ್ನಿ ಜೊತೆ ನಮ್ಮ ಸಂಸ್ಥೆ ಟೈಪ್ ಮಾಡಿಕೊಂಡು ಒಂದು ಗ್ರಾಮೀಣ ಭಾರತ ಮತ್ತು ರೂರಲ್ ಹಳ್ಳಿಗಳ ರೈತರ ಒಂದು ಶಿರೋಭಿವೃದ್ಧಿಯಾಗಿ ದುಡಿಬೇಕಂತ ಒಂದು ಮಹದಾಸೆ. ಆ ಮಹದಾಸೆಗೆ ತಮ್ಮೆಲ್ಲರೂ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಸ್ಪ್ರೇ ಮಾಡೋದ. ಸೊ ಅದರಿಂದ ಅಲ್ಲೇನು ಖರ್ಚಾಗುತ್ತೆ, ನಾವು ಪೈಲಟಿಗೆ ನಿಂಬಲ್ಲೇ ಕಳಿಸ್ತು. ಅಲ್ಲಿ ಊಟ ತಿಂಡಿ ಕೊಡ್ರಿ, ಒಂದು ವಾರ ಪರ್ಫೆಕ್ಟ್ ಕಲೀರಿ. ಕಲ್ತ್ರಂದ್ರೆ ನೀವು ಜೊತೆ ನಿಮ್ಮ 4 ಜನ ಸೇನಿದ್ರೆ ಕಲಿಸ್ರಿ. ನೀವು ಇದ್ದಾಗ ಮತ್ತೊರು ಆಪ್ಷನ್ದಾಗ ಮಾಡೋಕ್ಕೆ ಬರ್ತಾವೆ. ಸೊ ಒಂದು ಸೆಲ್ಫ್ ಸಸ್ಟೈನಬಿಲಿಟಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋ ಉದ್ದೇಶ ಇಲ್ಲ. ಹುಡುಗರಿಗೆ ಸರ್, ಇಲ್ಲಿ ಅನ್ಎಂಪ್ಲಾಯ್ಡ್ ಹುಡುಗರಿಗೆ ಈಗ ಯಾರಿಗೆ ಕೆಲಸ, ಯಾರು ಹಳ್ಳಿದಾಗ SLC ಇದ್ರೆ ಕ್ವಾಲಿಫಿಕೇಷನ್ SLC PUC ಮಿನಿಮಮ್ SLC ಬೇಕು. ಮಿನಿಮಮ್ SLC PUC ಡಿಗ್ರಿ ಯಾವುದಕ್ಕೆ ಸರ್ಟಿಫಿಕೇಟ್. ಎಸ್ DGC ಅಪ್ರೂವ್ಡ್ ಸರ್ಟಿಫಿಕೇಟ್ ಹುಡುಗರು. DGC ಯಾವುದು ಈಗ ಯಾವುದೇ ಪೈಲಟ್ ಸರ್ಟಿಫಿಕೇಟ್ ವಿತೌಟ್ ಪೈಲಟ್ ಸರ್ಟಿಫಿಕೇಟ್ ನಡೆಸೋಕ್ಕಾಗಲ್ಲ. ಯಾಕೆ ಏನಾದರೂ ಆಯಿತು ಅನಾಹುತ ಅಂದ್ರೆ ಅಲ್ಲಿ ಆ್ಯಕ್ಷನ್ ಆಗುತ್ತೆ. ಸೊ ನಮ್ಮಲ್ಲಿ 500 ಜನ ಸರ್. 1,000 ರೂಪಾಯಿ. ಭಾಳ ಜನ FPO ಅದಾವೆ ಸರ್. ಭಾಳ ನಮ್ಮ ಕಲಬುರಗಿ ಡಿಸ್ಟ್ರಿಕ್ಟ್ ಎಂಟೈರ್ ಇಂಡಿಯಾದಾಗ 40,000 FPO ಅದಾವೆ. 40,000 FPO. 40,000 FPO ಎಷ್ಟು FPO ಆ್ಯಕ್ಟಿವ್ ಗೊತ್ತಿಲ್ಲ. ನಾವು ಆ್ಯಕ್ಟಿವ್ ಈಗ ನಮ್ಮದು ಆಕ್ಸಿಡೆಂಟ್ ಆಗಿತ್ತು, ಈ ಕಡೆ ನಾವು ಕೆಲಸ ಮಾಡಿದ್ವಿ, ಸ್ಟಾರ್ಟ್ ಮಾಡಿದ್ದು. ಇನ್ಪುಟ್ ಗೌರ್ಮೆಂಟ್ ಅಂಡ್ರ್ MSC ಬರ್ತಲ್ಲ, ಗೌರ್ಮೆಂಟ್ ಖರೀದಿ, ಉದ್ದ, ಹೆಸರು, ತೊಗರಿ
ಸೊ ಅದ್ರ ಜೊತೆ ಅವನು ಖರೀದಿ ಮಾಡಿತ್ತು ಸರ್ಕಾರದ ಮುಖಾಂತರ. ಆಮೇಲೆ ADM ಅಗ್ರೋ ಅಂತಲ್ಲ ಧಾರವಾಡದ ಟೀನಾ ಮಿಲ್ ಅಂತ ಬರ್ತಲ್ಲ, ಸೊ ಅವ್ರ ಸೋಯಾಬೀನ್ ಡೈರೆಕ್ಟ್ ರೈತರಿಂದ ಖರೀದಿ ಮಾಡಿ ಸೇಲ್ ಮಾಡಿತ್ತು ವಿತೌಟ್ ಮಿಲ್ಡ್ ಮ್ಯಾನ್. ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ಕಡಿಮೆ ದರದಲ್ಲಿ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಕೈರ್ಗಿಸ್ತಾನ್, UK, ಐರ್ಲೆಂಡ್ ವಿದೇಶದಲ್ಲಿ MBBS ಓದಲು ಆಸಕ್ತಿ ಇದೆಯಾ? ಹಾಗಾದ್ರೆ ಭೇಟಿ ನೀಡಿ SB ಇಂಟರ್ನ್ಯಾಷನಲ್ ಓವರ್ಸಿಯರ್ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ ಅವರು ಒಂದು ಉತ್ತಮವಾದ ಅವಕಾಶವನ್ನ ಕಲ್ಪಿಸಲು ಮುಂದಾಗಿದ್ದಾರೆ. SB ಸ್ಟಡಿ MBBS ಅಬ್ರಾಡ್ ನಲ್ಲಿ NMC ಅಪ್ರೂವಲ್ ಯೂನಿವರ್ಸಿಟಿ ಹೊಂದಿರುವ ಉತ್ತಮ ಮೆಡಿಕಲ್ ಕಾಲೇಜುಗಳು ಇದ್ದಾವೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭೇಟಿ ಕೊಡಿ SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187203211 ಹಾಗೂ ಪ್ಲಾಟ್ ನಂಬರ್ 2, ಜಿಮ್ಲಾ ನಿವಾಸ್, ಪವರ್ ಲೇಔಟ್, ನ್ಯೂಜೆವರ್ಗಿ ರೋಡ್, ಕಲಬುರಗಿ. ನಮಸ್ಕಾರ ಎಲ್ಲರಿಗೂ. ಸೊ ನಾನು SB ಇಂಟರ್ನ್ಯಾಷನಲ್ ಓವರ್ಸೀಸ್ ಎಜುಕೇಷನ್ ಆ್ಯಂಡ್ ಜಾಬ್ ಕನ್ಸಲ್ಟೆನ್ಸಿ ಕಂಪ್ನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ್ದ ಕಾರಣ ಏನಂತಂದರೆ, ಇಲ್ಲಿ MBBS ಮಾಡಬೇಕು ಅಂತಂದರೆ ನೀವು ಓವರ್ಸೀಸ್ ಔಟ್ ಆಫ್ ಇಂಡಿಯಾ ನೀವು ಹೋಗಿ ಎಜುಕೇಷನ್ ತೊಗೋಬೋದು. ಆಮೇಲೆ ಯಾವ್ಯಾವ ಕಂಟ್ರೀಸ್ ಹೋಗ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ರಷ್ಯಾ, ಜಾರ್ಜಿಯಾ, UK ಎಲ್ಲ ಕಡೆ ನೀವು ಹೋಗ್ಬೋದು. ನಿಮ್ಗೆ ಯಾವ ಐರ್ಲೆಂಡ್ ಆಯಿತು, ಯಾವ ಕಂಟ್ರಿ ನಿಮ್ಗೆ ಇಷ್ಟ ಅಲ್ಲೆಲ್ಲ ಹೋಗಿ ನೀವು ಎಜುಕೇಷನ್ ತೊಗೋಬೋದು. ಆಮೇಲೆ ಫೀಸ್ದೇನು ಟೆನ್ಷನ್ ಇಲ್ಲ. ಫೀಸ್ ಎಲ್ಲ ನಿಮಗೆ ಏನಂತಾರೆ ಕಡಿಮೆ ರೇಂಜಲ್ಲೇ ಆಗುತ್ತೆ. ಈಗ ನೀವು ಇಂಡಿಯಾನಲ್ಲಿ ಬೇರೆ ಕಡೆ ಎಲ್ಲಿ ಹೋದ್ರೇನು ನಿಮ್ಗೆ ಜಾಸ್ತಿ ಫೀಸ್ ಕೇಳ್ತಾರೆ, ಆಲ್ಮೋಸ್ಟ್ 1 CR ವರೆಗೂ ಆಗ್ಬೋದು. ಬಟ್ ಇಲ್ಲಿ ರೀಸನೇಬಲಲ್ಲೇ ಮಾಡಿಕೊಡ್ತಾರೆ ಎಲ್ಲ. ಪ್ಲಸ್ ಅಲ್ಲಿಂದ ಹೋಗೋದು ಟಿಕೆಟು, ವೀಸಾ ಎಲ್ಲ ನಮ್ಮ ಕಡೆಯಿಂದ ಇರುತ್ತೆ. ಆ್ಯಂಡ್ ಅಲ್ಲಿ ನೀವು ಹಾಸ್ಟೆಲ್ಗೆ ಏನು ಹೋಗ್ತಿರಲ್ಲ, ಹಾಸ್ಟೆಲ್ ಸ್ಟೇದು, ಆಮೇಲೆ ಅಲ್ಲೆಲ್ಲ ನಿಮ್ಗೆ ಪ್ರಾಪರ್ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಸೊ ನಿಮ್ಗೆ ಅದ್ರದ್ದು ಏನು ಟೆನ್ಷನ್ ಇಲ್ಲ. ಆ್ಯಂಡ್ ನಿಮ್ದು ನೀಟ್ ಕಂಪ್ಲೀಟ್ ಆಗಿರಬೇಕು, ನೀಟ್ದು ಸರ್ಟಿಫಿಕೇಟ್ ಬೇಕು ನಿಮ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ.